ಹಾಯ್ ಡಿಯರ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂತ ನನ್ನ ಭಾವನೆ. ಡಿಯರ್ಸ್, ನಾನಿವತ್ತು ಬೆಳಗ್ಗೆ ತಿಂಡಿಗೆ ಅಂತ ಹೇಳಿ ಮೆಂತ್ಯ ಬಾತ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಕಾಲೇಜ್ಗೆ ಹೋದ್ಲು, ಯಜಮಾನ್ರು ಕೂಡ ಡ್ಯೂಟಿಗೆ ಹೋದರು. ಬೆಳಗ್ಗೆ 6 ಗಂಟೆಗೆ ಹೋಗ್ಬಿಟ್ರು ಇಬ್ಬರೂ. ನಾನಿವತ್ತು ನಮ್ಮ 3 ಜನಕ್ಕೆ ಆಗುವಷ್ಟು ನಾನು ಮೆಂತ್ಯ ಬಾತ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಅವರು ಮಧ್ಯಾಹ್ನ ಬಂದರೆ ಅವರು ಕೂಡ ತಿಂತಾರೆ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡಿಟ್ಟು ಹೋಗ್ತಾ ಇದ್ದೀನಿ. ನಾನು ಇದಕ್ಕೆ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ನಾನು ತೆಗೆದುಕೊಂಡಂಥ ಹೋಲ್ಸೇಲೆಲ್ಲ ಮಸಾಲೆಗಳನ್ನ ಹಾಕಿ 2 ರೆಂಬೆ ಕರಿಬೇವು ಹಾಕಿ 2 ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಫ್ರೈ ಆಗೋದ್ರೊಳಗಡೆ ಮಿಕ್ಸಿ ಜಾರಲ್ಲಿ ಖಾರಕ್ಕೆ ಬೇಕಾದಷ್ಟು ಹಸಿಮೆಣ್ಸಿನ್ಕಾಯಿ, 1 ಹಿಡಿ ಕಾಯಿ, 1 ಹಿಡಿ ಪುದೀನ, 1 ಹಿಡಿ ಕೊತ್ತಂಬರಿನ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಪೇಸ್ಟ್ ಮಾಡಿದ ನಂತರ ಅಷ್ಟರಲ್ಲಿ ಈರುಳ್ಳಿ ಕೂಡ ಫ್ರೈ ಆಗಿತ್ತು. ಇದಕ್ಕೆ ನಾನು 1.5 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ರೈ ಆಗಿದ ತಕ್ಷಣವೇ ನಾನು ಇದಕ್ಕೆ ಮೆಂತ್ಯ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಎಣ್ಣೆನಲ್ಲೇ ಸ್ವಲ್ಪ ಚೆನ್ನಾಗಿ ಅದು ಸ್ಮೆಲ್ ಹೋಗೋ ತನಕ ಕಹಿ ಸ್ವಲ್ಪ ಹೋಗುತ್ತೆ ಎಣ್ಣೆನಲ್ಲಿ ಈ ರೀತಿ ಬಾಡಿಸ್ಕೊಳ್ಳೋದ್ರಿಂದ. ಇದಕ್ಕೆ ನಾನು ಅರಿಶಿನ ಕೂಡ ಸೇರಿಸ್ಕೊಂಡು ರುಬ್ಬಿದಂಥ ಮಸಾಲೆನೂ ಕೂಡ ಸೇರಿಸ್ಕೊಂಡು ಇದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ, ಹಸಿ ಸ್ಮೆಲ್ ಹೋಗೋ ತನಕ. ಇದು ಫ್ರೈ ಆಗಿದ ಮೇಲೆ ಇದಕ್ಕೆ 2 ಟೊಮೊಟೊ, 1 ಸ್ಪೂನ್ ಉಪ್ಪನ್ನು ಕೂಡ ನಾನು ಸೇರಿಸ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. 1 ಕಪ್ ಬಟಾಣಿ ಕೂಡ ನಾನು ಹಾಕಿ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಿದ ತಕ್ಷಣ ಇದಕ್ಕೆ 1 ಸ್ಪೂನ್ ಗರಂ ಮಸಾಲ ಹಾಕಿ ಮತ್ತು ನಾನು ಎಣ್ಣೆಯಲ್ಲಿ ಬಾಡಿಸ್ಕೊಳ್ತಾ ಇದ್ದೀನಿ. ಒಂದು ದೊಡ್ಡದು ಕ್ಯಾಪ್ಸಿಕಮ್ ಕೂಡ ನಾನು ಸೇರಿಸ್ಕೊಂಡೆ. ಕ್ಯಾಪ್ಸಿಕಮ್ ಹಾಕೋದ್ರಿಂದ ನನಗೆ ತುಂಬ ಇಷ್ಟ ಈ ರೀತಿ ರೈಸ್ಗಳಿಗೆಲ್ಲ. ಹಾಗಾಗಿ ಕ್ಯಾಪ್ಸಿಕಮ್ ಇದ್ದರೆ ನಾನು ಏನು ಮಾಡಿದ್ರೂ ಕೂಡ ಕ್ಯಾಪ್ಸಿಕಮ್ನ ನಾನು ಸೇರಿಸ್ಕೊಳ್ತೀನಿ. ನಾನು ಇದಕ್ಕೆ ಮೊಸರು ಕೂಡ 2 ಸ್ಪೂನ್ ಮೊಸರು ಕೂಡ ನಾನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಇದು ನಾನು ಬೌಲಲ್ಲಿ ಅಕ್ಕಿ ತಗೊಂಡಿದ್ದೆ. 1 ಬೌಲ್ಗೆ 2 ಬೌಲ್ ಆಗುವಷ್ಟು ನೀರು ನಾನು ಸೇರಿಸ್ಕೊಂಡು ಆ ನೀರು ಕುದಿ ಬಂದ ನಂತರ ನಾನು ಲಿಡ್ ಕ್ಲೋಸ್ ಮಾಡಿ 1 ವಿಸಿಲ್ ನಾನು ತೆಗೆಸ್ಕೊಳ್ತಾ ಇದ್ದೀನಿ. ಆ ನೀರು ಕುದಿ ಬಂದು ನಾವು ಲಿಡ್ ಕ್ಲೋಸ್ ಮಾಡೋದ್ರಿಂದ ಕುಕ್ಕರ್ನಲ್ಲಿ ರೈಸು ತಳ ಹಿಡಿಯಲ್ಲ, ಈ ರೀತಿ ಚೆನ್ನಾಗಿ ಬರುತ್ತೆ. ಕೆಲವೊಂದು ಸಾರಿ ನಾವು ಕುದಿ ಬರೋಕ್ಕೆ ಮೊದಲೇ ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿಬಿಟ್ರೆ ಕೆಲವೊಂದು ಕುಕ್ಕರ್ಗಳು ತಳ ಹಿಡಿದ್ಬಿಡುತ್ತೆ. ಈ ರೀತಿ ಮಾಡಿ ನೋಡಿ, ತಳ ಯಾವಾಗಲೂ ಕೂಡ ತಳ ಹಿಡಿಯಲ್ಲ, ಚೆನ್ನಾಗಿ ಬರುತ್ತೆ. ರೈಸ್ ಕೂಡ ಚೆನ್ನಾಗಿ ಬಂದಿದ್ದು. ಇದಕ್ಕೆ ನಾನು ಶೇಂಗಾ ಚಟ್ನಿ ಮಾಡಿದ್ದೆ. ಶೇಂಗಾ ಚಟ್ನಿ ವಿಡಿಯೋನ ನಾನು ಅಪ್ಲೋಡ್ ಮಾಡಿಲ್ಲ, ಯಾಕಂದರೆ ಮೊದಲನೇ ವಿಡಿಯೋದಲ್ಲಿ ನಾನು ಶೇಂಗಾ ಚಟ್ನಿ ಅಪ್ಲೋಡ್ ಮಾಡಿದ್ದೆ. ಮತ್ತೆ ಮಾಡೋದು ಬೇಡ ಅಂತ ಹೇಳಿ ನಾನು ಅದನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಹೋಗಿಲ್ಲ. ನಾನಿವಾಗ ತಿಂಡಿ ತಿಂದು ನಾನು ತಿಂಡಿ ತಿಂದು ಬ್ರದರು ಕೂಡ ತಿಂಡಿ ತಿಂತಾಯಿದ್ದಾರೆ. ಎಲ್ಲರೂ ತಿಂಡಿ ತಿಂದು ಕೆಲಸಕ್ಕೆ ಹೋಗ್ತಾಯಿದ್ದೀನಿ. ಕೆಲಸಕ್ಕೆ ಹೋಗಿ ಕೆಲಸದಲ್ಲಿ ರೇಷನ್ ಬಂದಿತ್ತು ನೆನ್ನೆ. ರೇಷನ್ನ ನಾನು ಇವತ್ತು ಡಿಸ್ಟ್ರಿಬ್ಯೂಟ್ ಮಾಡೋಣ ಅಂತ ಹೇಳಿ ಎಲ್ಲ ಫಲಾನುಭವಿಗಳಿಗೆ ನಾನು ರೇಷನ್ ಕೊಟ್ಟಾಯಿತು. ರೇಷನ್ ಕೊಟ್ಟು ನಾನು ಕೆಲಸ ಮುಗಿಸಿ 4 ಗಂಟೆಗೆ ಮತ್ತೆ ನಾನು ವಾಪಸ್ ಬಂದೆ. ಸಂಜೆ ಮಳೆ, ಬೆಳಗ್ಗೆಯಿಂದ ಸಂಜೆ ತನಕ ತುಂತುರು ಮಳೆ ಬಿಟ್ಟೇ ಇಲ್ಲ. ಬೆಳಗ್ಗೆಯಿಂದ ಸಂಜೆ ತನಕ ಮಳೆ ಬೀಳ್ತಾನೆ ಇತ್ತು. ನಾನು ಜರ್ಕಿನೂ ಕೂಡ ತಗೊಂಡೋಗಿಲ್ಲ, ಹಾಗೆ ಹೋಗ್ಬಿಟ್ಟಿದ್ದೆ. ಮಳೇಲಿ ಕೂಡ ನಾನು ಕೂಡ ನೆನ್ಕೊಂಡೇ ಬಂದೆ. ಹೋಗಿ ಅಮ್ಮನ ಮನೆಯವರು ಕೂಡ ಬಂದಿದ್ದರು. ಮನೆಯವರು ಬರಬೇಕಾದ್ರೆ ಮನೆಗೆ ಮಟನ್ ಕೂಡ ತಗೊಬಂದಿದ್ರು. ಮಟನ್ ಚೆನ್ನಾಗಿತ್ತು. ಮಟನ್ಗೆ ನಾನು ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಮಸಾಲ ವೀಡಿಯೋನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ, ನೋಡ್ಕೋಬೋದು. ನಾನು ಏನೆಲ್ಲ ಎಷ್ಟು ಕ್ವಾಂಟಿಟಿನ ನಾನು ತಗೊಂಡಿದ್ದೀನಿ ಮಸಾಲ ಅಂತ ಹೇಳಿ ನೋಡಿ. ಡಿಯರ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಡಿಯರ್ಸ್. ಹಾಗೆ ನಾನು 3-4 ದಿನದಿಂದ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಕೆಲಸ ಜಾಸ್ತಿ ಆಗಿತ್ತು. ಅದಕ್ಕೋಸ್ಕರ ಮಸಾಲೆ ಕೂಡ ಎಲ್ಲ ರುಬ್ಬಿದಾಗಿದೆ. ಒಂದು ಪಾತ್ರೆಗೆ ನಾನು ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಮಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮಟನ್ ತುಂಬ ಚೆನ್ನಾಗಿತ್ತು, ಎಳೆ ಮಟನ್ನು ತುಂಬ ಚೆನ್ನಾಗಿರೋವಂಥ ಮಟನ್ನ ತಂದಿದ್ದರು. ನಾನು ಪಾತ್ರೆಗೆ ಸೇರಿಸ್ಕೊಂಡು ಮಟನ್ನ ನಾನು ಎಣ್ಣೆಯಲ್ಲಿ ಸ್ವಲ್ಪ 1 ಸ್ಪೂನ್ ಉಪ್ಪು ಹಾಕಿ, ಸ್ವಲ್ಪ ಅರಿಶಿನ ಪುಡಿ ಹಾಕಿ, ಅದು ಹಸಿ ಸ್ಮೆಲ್ ಹೋಗೋ ತನಕ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದು ಫ್ರೈ ಆಗೋದ್ರೊಳಗಡೆ ಮಸಾಲೆನ ನಾನು ರುಬ್ಕೊಬರೋಣ ಅಂತ ಹೇಳಿ ಮಸಾಲೆ ರುಬ್ಕೊಬಂದಿದ್ದೀನಿ. ಮಟನ್ನ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಅದು ಹಸಿ ಸ್ಮೆಲ್ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡಿದ್ದಾಯಿತು. ಇದಕ್ಕೆ ನಾನು ಮಸಾಲೆ ಕೂಡ ಸೇರಿಸಿ ಬಿಸಿನೀರು ಕಾಯಿಸ್ಕೊಂಡಿದ್ದೆ. ನಾನು ಸೇರಿಸ್ಕೊಂಡಿದ್ದೀನಿ. ಸಾಂಬಾರು ಯಾವ ರೀತಿ ಬೇಕು ಅಂತ ಹೇಳಿ ಅದಕ್ಕೆ ನಾನು ಸಾಂಬಾರನ್ನ ಸೇರಿಸ್ಕೊಂಡು ಸಾಂಬಾರು ರೆಡಿ ಆಯಿತು. ನಾವೆಲ್ಲರ ಜೊತೆಗೆ ಊಟ ಮಾಡ್ತಾಯಿದ್ದೀವಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಡಿಯರ್ಸ್. ಹೋಗಿ ಬರಲಾ? ಗುಡ್ ನೈಟ್ ಡಿಯರ್ಸ್, ಶುಭರಾತ್ರಿ.